ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಹಾಗೂ ಲಯನ್ಸ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯ ಮಟ್ಟದ ದೇಶದ ಕುರಿತು ಪ್ರಶ್ನಾವಳಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಯು ದಿನಾಂಕ 9/8/2025ರಂದು ಶಿರಸಿಯ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಡೆಯಲಿದೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ 22,222, ದ್ವಿತೀಯ 15,555, ತೃತೀಯ 9,999 ರೂಪಾಯಿಗಳ ನಗದು ಬಹುಮಾನ ಹಾಗೂ 4ನೇ ಮತ್ತು 5ನೇ ವಿಜೇತರಿಗೆ ಕ್ರಮವಾಗಿ 6,666, 4,444 ರೂಪಾಯಿಗಳ ಬಹುಮಾನ ನೀಡಲಾಗುತ್ತದೆ. ಆಸಕ್ತ ಸ್ಪರ್ಧಿಗಳು ತಮ್ಮ ಶಾಲಾ ಕಾಲೇಜುಗಳಿಂದ ದೃಢೀಕರಣ ಪತ್ರ ಮತ್ತು ಆಧಾರ್ ಪ್ರತಿ, ಹಾಫ್ ಸೈಜ್ ಫೋಟೋದೊಂದಿಗೆ ಆಗಸ್ಟ್ 1, 2025 ಒಳಗೆ ನೋಂದಾಯಿಸಿಕೊಳ್ಳತಕ್ಕದ್ದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ಖುದ್ದಾಗಿ ಅಥವಾ ಪೋಸ್ಟ್ ಮುಖಾಂತರ ನಂಬರ್ 17 ನಗರಸಭೆ ಕಾಂಪ್ಲೆಕ್ಸ್, ಶಿವಾಜಿ ಚೌಕ, ಶಿರಸಿ ಈ ವಿಳಾಸಕ್ಕೆ ಕಳುಹಿಸಿಕೊಡಲು ಸಂಘಟಕರು ವಿನಂತಿಸಿದ್ದಾರೆ. ಇಂದು ಶಿರಸಿಯ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟಕರು ಈ ವಿಷಯ ತಿಳಿಸಿದ್ದಾರೆ. ಜಾಬ್ ಕೊಡಿಸುವಂಥ ಕೆಲಸ ಏನು ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಇಡೀ ರಾಜ್ಯದಾದ್ಯಂತ ಶಾಲೆಯ ಒಂದು ಕಾಂಟ್ಯಾಕ್ಟ್ ಇದೆ. ಅದೇ ರೀತಿ ನೀವು ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚೆಚ್ಚು ಪ್ರಚಾರವನ್ನು ನೀಡಿದರೆ ಇಡೀ ರಾಜ್ಯ ಮಟ್ಟದ ಮಕ್ಕಳಿಗೆ ಯಾರು ಕ್ವಿಜ್ನಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿರ್ತಾರೆ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಲಯನ್ಸ್ನವರು ವಿಶೇಷವಾಗಿ ಈಗ ಹೊಸ ಟೀಮ್ ಬಂದಿದೆ, ಗುರುರಾಜ್ ಹೊನ್ನಾವರ್ ಅವರ ನೇತೃತ್ವದಲ್ಲಿ, ಮತ್ತು ಜೋನಲ್ ಡೈರೆಕ್ಟರ್ ಆಗಿರುವಂಥ ವಿನಯ್ ಹೆಗ್ಡೆ ಅವರು ಕೂಡ ಇಲ್ಲಿದ್ದಾರೆ. ಸೊ ಒಂದು ಜೋನಲ್ಲಿಗೆ ಸಾಕಷ್ಟು ಬೇರೆ ಬೇರೆ ಲಯನ್ಸ್ ತಾಲೂಕಿನ ಅಥವಾ ಜಿಲ್ಲೆಯ ಲಯನ್ಸ್ ಕ್ಲಬ್ಗಳು ಬಂದಿರ್ತವೆ. ಅವರು ನಮಗೆ ಸಹಯೋಗವನ್ನು ನೀಡಿರೋದ್ರಿಂದ ಈ ಕಾರ್ಯಕ್ರಮವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ಮೇಲೆ ತಮ್ಮೆಲ್ಲರೊಂದಿಗೆ ಒಂದು ಸಲ ಅದು ಭೇಟಿ ಆಗಬೇಕು ಅಂತ ಹೇಳಿ ಭಾಳ ಮುಗಿಸಿತ್ತು. ಅದು ಇವತ್ತು ಈ ಕಾರಣದ ಮುಖಾಂತರ ನಡೆಯುತ್ತಾ ಇದೆ. ಇಲ್ಲಿ ಲಯನ್ಸ್ ಕ್ಲಬ್ ಯಾವತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುತ್ತದೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಯಾರು ಅದಕ್ಕೆ ಮುಂದೆ ಬರ್ತಾರೆ ಅವರಿಗೆ ಸಪೋರ್ಟಿವ್ ಆಗಿ ಯಾವತ್ತೂ ಇರ್ತದೆ. ಅದರಲ್ಲಿ ಬೇಸಿಕಲಿ ಎಜುಕೇಷನ್ ಅಂತ ಹೇಳಿ ಬಂದಾಗ ಲಯನ್ಸ್ ಕ್ಲಬ್ ಯಾವತ್ತೂ ಅವರಿಗೆ ಒಂದು ಸಹಯೋಗವನ್ನಾಗಲಿ, ಒಂದು ಬೇಸಿಕ್ ಸಪೋರ್ಟ್, ಮಾರಲ್ ಸಪೋರ್ಟ್ ಎಲ್ಲ ರೀತಿಯಲ್ಲಿ ಲಯನ್ಸ್ ಕ್ಲಬ್ ಯಾವತ್ತು ಮುಂದೆ ಇದೆ. ಈ ದಿಶೆಯಲ್ಲಿ ವಿಶ್ವನಾಥ್ ಅವರು ನಮ್ಮನ್ನು ಸಂಪರ್ಕಿಸಿದಾಗ ತುಂಬ ಖುಷಿಯಾಯಿತು. ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಲೆಕ್ಕದೊಳಗೂ ಏನೋ ಒಂದು ಬಹುಮಾನ, ಒಂದು ಅತ್ಯುತ್ತಮವಾದ ಬಹುಮಾನವನ್ನು ನೀಡಿದ್ದಾರೆ. ಫಸ್ಟ್ ಪ್ರೈಸ್ 22,222, ಸೆಕೆಂಡ್ ಪ್ರೈಸ್ 15,555, ಈ ರೀತಿ ಬಹಳ ಒಂದು 5 ಪ್ರೈಸನ್ನು ಕೂಡ ಇಟ್ಟಿದ್ದಾರೆ. ಅದರಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜ್ 2 ವಿಭಾಗವಾಗಿ ಮತ್ತು ಪ್ರತ್ಯೇಕವಾಗಿ ನೀಡ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಉದ್ದೇಶವನ್ನು ಇಟ್ಕೊಂಡು ನಮಗೆ ನಮ್ಮ ಹತ್ರ ಬಂದಾಗ ಇಲ್ಲ, ಒಂದು ಒಳ್ಳೆಯ ಉದ್ದೇಶ ಇದೆ, ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿಕ್ಕಿದೆ ಅಂತ ಹೇಳಿ ಒಂದು ಅನಿಸ್ತು. ಹಾಗಾಗಿ ನಾನು ಲಯನ್ಸ್ ಕ್ಲಬ್ ಇಂಥ ಒಂದು ವಿಚಾರಕ್ಕೆ ಯಾವತ್ತೂ ಅವರನ್ನು ಒಂದು ಅಭಿನಂದನಾಪೂರ್ವಕವಾಗಿ ಅವರೊಟ್ಟಿಗೆ ನಾವು ಯಾವತ್ತೂ ಇರ್ತೇವೆ ಅಂತ ಹೇಳಿ ಅವರಿಗೆ ಒಂದು ವಿಶ್ವಾಸವನ್ನು ಪಡ್ತೀವಿ. ಸೊ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದನ್ನು ನೀವು ಆದಷ್ಟು ಹೆಚ್ಚು ಪ್ರಚಾರಪಡಿಸಿ, ಹೆಚ್ಚು ಸಂಖ್ಯೆಯಲ್ಲಿ, ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ರಾಜ್ಯ ಮಟ್ಟದ ಪತ್ರಿಕೆಯವರು ಎಲ್ಲರೂ ಇಲ್ಲಿದ್ದೀರಿ. ಅತಿ ಹೆಚ್ಚು ಇದಕ್ಕೆ ಒಂದು ಪ್ರಚಾರ ನೀಡುವುದರ ಮುಖಾಂತರ ಹೆಚ್ಚು ಜನರು ಇದರಲ್ಲಿ ಒಟ್ಟುಗೊಳ್ಳುವಂತೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ನಾವು ಅನೇಕ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಂಘ ಅಧ್ಯಕ್ಷರು. ನಾವು ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಕೂಡ ಬಂದಿದ್ದೇವೆ. ಕಳೆದ ವರ್ಷ ನಾವು ಅಂದರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನೀಡಿದ್ದು, ಮೊನ್ನೆ ಹಾವೇರಿಯಲ್ಲಿ ನಾವು ಉದ್ಯೋಗ ಮೇಳ ಇರ್ಬೋದು. ಈ ಸಲ ನಮಗೆ ಈಗ ಮೊನ್ನೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಕೆಲವೊಂದು ಇಂಡಿಯಾದಲ್ಲೇ ಕೆಲವೊಂದು ಘಟನೆಗಳು ನಡೆಯಿತು. ಈಗ ಅಂತ ಹೇಳಿದ್ರೆ ಇಂಡಿಯಾ ದೇಶದಲ್ಲಿ ಇದ್ಕೊಂಡೇ ಈಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು, ಅದ್ರ ಅನುಕೂಲ ಏನು ಅಂತ ಹೇಳಿದ್ರೆ ಈಗ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಮ್ಮಲ್ಲಿ ಯಾವುದೇ ಜಾತಿ ಅಥವಾ ಧರ್ಮದ ಭೇದವಿಲ್ಲ.
ನಮ್ಮ ದೇಹದಲ್ಲಿ ಹರಿಯುವ ರಕ್ತವೂ ಕೂಡ ಒಂದೇ. ಆದರೆ ಈಗಿನ ಯುವಕರು ಈಗ ಮೊಬೈಲ್ ಇರ್ಬೋದು, ಇತ್ತೀಚಿನ ತಂತ್ರಜ್ಞಾನ ಅಥವಾ ಮಾದಕ ವಸ್ತುಗಳಿಂದ ತುಂಬ ವ್ಯಸನಗಳಲ್ಲಿ ತುಂಬ ಹಾಳಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ ಆಗದೆ ಕೇಳಿದ್ರೆ ಪ್ರೌಢಶಾಲಾ ಹಾಗೂ PUC ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಈಗಿಂದನೇ ನಾವು ಸ್ವಲ್ಪ ಒಂದು ಅವ್ರ ಉತ್ತೇಜನ ಒಂದು ಇದು ಮಾಡಿದ್ರೆ ಅವರ ದೇಶಕ್ಕೆ ಈಗ ಕೆಲವು ಯುವಕರು ಇರ್ಬೋದು ದೇಶದ ಸೈನಿಕ ಹೋಗ್ಲಿಕ್ಕೆ ಆರ್ಮಿ ಹೋಗ್ಲಿಕ್ಕೆ ಕೂಡ ಹಿಂದೆಟ್ಟನ್ನು ಹಾಕ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಈ ಸಲ ಏನಾದರೂ ಒಂದು ರಾಜ್ಯ ಮಟ್ಟದ್ದು ನಮ್ಮದು ಮತ್ತು ಜಿಲ್ಲಾ ಮಟ್ಟ ಒಂದು ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಇತ್ತು. ಆದರೆ ನಾವು ಅದು ಬೇಡ, ರಾಜ್ಯ ಮಟ್ಟದವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಇದು ಮಾಡಾಗಿದೆ. ಈಗ ಈಗಾಗಲೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಈಗ ಧಾರವಾಡ ಕಮಿಷನರ್ಗೆ ಇರ್ಬೋದು, ಸಿರ್ಸಿ DDPIಗೆ ಇರ್ಬೋದು, ಮಾನ್ಯ ಶಿಕ್ಷಣ ಸಚಿವರು ಕೂಡ ಮಕ್ಕಳಿಗೆ